ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೊಡಗು ಜಿಲ್ಲೆ ಬಿಜೆಪಿ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದ್ದು, ಅಭ್ಯರ್ಥಿ ಸುಜಾ ಕುಶಾಲಪ್ಪ ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಬೆಳಗಿನಿಂದಲೇ ಮತ ಎಣಿಕೆ ಕೇಂದ್ರದ ಹೊರಗಿದ್ದ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಗೆದ್ದು ಹೊರಬಂದದ್ದೇ ಸುಜಾ ಕುಶಾಲಪ್ಪ ಅವರ ಕೊರಳಿಗೆ ಹಾರ ಹಾಕಿ ಸಂಭ್ರಮಿಸಿದ್ರು. ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ವಿಧಾನ ಪರಿಷತ್ ಚುನಾವಣಾ ಮತ ಎಣಿಕೆ ಬಳಿಕ ಪರಾಭವ ಕಂಡ ಜಿಲ್ಲಾ ಕಾಂಗ್ರೆಸ್ ಮಡಿಕೇರಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈ ಚುನಾವಣೆ ಕುರಿತಂತೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಈ ಚುನಾವಣೆಯಲ್ಲಿ ನಾವು ಸೋಲನ್ನ ಕಂಡಿರಬಹುದು, ಆದರೆ ಆ ಸೋಲಿನಲ್ಲೂ ನಾವು ಗೆಲುವು ಸಾಧಿಸಿದ್ದೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. 400 ಪಕ್ಷದ ಮತಗಳನ್ನು ಹೊಂದಿದ್ದ ಕಾಂಗ್ರೆಸ್ 200ಕ್ಕೂ ಅಧಿಕ ಮತವೊಂದ ಬಿಜೆಪಿ ಪಕ್ಷದ ತೆಕ್ಕೆಯಿಂದ ತನ್ನದಾಗಿಸಿಕೊಳ್ಳುವಲ್ಲಿ ಸಮರ್ಥವಾಗಿದೆ. ಈ ಚುನಾವಣೆ ಕಾಂಗ್ರೆಸ್ ಬಿಜೆಪಿ ಭದ್ರಕೋಟೆಯಲ್ಲಿ ಬಿರುಕು ಮೂಡಿಸಿದೆ ಎಂದರು. ಕಡಿಮೆ ಇದ್ದಿದ್ರು ಕೂಡ ನಾವು ಯಾವ ಎದುರಿಸಬೇಕಂತ ಹೇಳೋ ತಂತ್ರಗಳನ್ನು ನಾವು ಸೀನಿಯರ್ ಲೀಡರ್ಸ್ ಕೂಡ ಮಾಡಿದ್ದು. ಅದರಿಂದ ತಾವು ಇನ್ನೂ ಅದು ಮರ್ತು ಬಿಡಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋದು. ಮುಂದಿನ ಒಗ್ಗಟ್ಟು ಮಾಡೇ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಾವು ಎಲ್ಲ ಚುನಾವಣೆಗೆ ಅನಿವಾರ್ಯವಾಗಿರ್ಬೋದು. ಯಾಕಂದ್ರೆ ಕೊಡಗಿನಲ್ಲಿ ಒಂದ್ಸಲ ಬಿಜೆಪಿ ಮುಕ್ತ ಮಾಡಬೇಕಾಗ್ತದೆ. ಇವತ್ತು ಪ್ರತಿಯೊಂದು ಹಂತಗಳನ್ನು ನೋಡಿದ್ದೀರಾ, ಯಾವ ರೀತಿ ಅಭ್ಯರ್ಥಿಗಳು ಇವತ್ತು ಬಿಜೆಪಿ ಪಕ್ಷದ ಗೆದ್ದು ಬರ್ತಿದ್ದಾರೆ ಅಂತ ಹೇಳೋದು. ಅವರ ವಾಯ್ಸ್ ಎಷ್ಟಿದೆ ಬೆಂಗಳೂರಲ್ಲಿ ಇದೆ ಅಂತ ಹೇಳೋದನ್ನು ಕೂಡ ತಾವು ಅರ್ಥಕೊಂಡಿದ್ದೀರಾ. ನಮ್ಮ ವಾಯ್ಸ್ ಎಷ್ಟಿದೆ, ನಮ್ಮ ಕಾಂಗ್ರೆಸ್ ನಾಯಕರುಗಳು ಚುನಾಯಿತರಾಗಿ ಹೋದಾಗ ನಮ್ಮ ವಾಯ್ಸ್ ಹೇಗಿರ್ತಿತ್ತು ಅಂತ ನೋಡಿದ್ದೀರಾ. ಇದಕ್ಕೆ ಒಂದು ಮುಕ್ತ ಹಾಡಿ ಆಡ್ತಾರೆ ಕೊಡಗಿನ ಜನ. ಕಾಂಗ್ರೆಸ್ ಅಭ್ಯರ್ಥಿ ಮಂತರ್ಗೌಡ ಮಾತನಾಡಿ, ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಶ್ರಮಿಸಿದ ಜಿಲ್ಲಾ ಕಾಂಗ್ರೆಸ್ ಮತ್ತು ಮತವೊಂದ ಕಾಂಗ್ರೆಸ್ ಪರ ಚಲಾಯಿಸಿದ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ತನ್ನ 37ನೇ ವಯಸ್ಸಿಗೆ ಸ್ಪರ್ಧಿಸಲು ಅನುವು ಮಾಡಿಕೊಟ್ಟ ರಾಜ್ಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿಕೊಂಡರು. ಇದು ನಮ್ಮ ಸೋಲಲ್ಲ, ಗೆಲುವು ಎಂದರು. ಬಿಜೆಪಿಯ ಒಳಗಿರುವ ಭಿನ್ನಮತ ಈ ಚುನಾವಣೆಯಿಂದ ಸಾಬೀತುಗೊಂಡಿದೆ. ಪತ್ರಕರ್ತರು, ಮಾಧ್ಯಮದವರು ಈ ಅಲ್ಪಾವಧಿಯಲ್ಲಿ ಮತದಾರರಿಗೆ ತನ್ನನ್ನ ತಲುಪಿಸುವಲ್ಲಿ ಸಹಕಾರ ನೀಡಿದ್ದೀರಿ ಅಂತ ಮಾಧ್ಯಮ ಮಿತ್ರರಿಗೂ ಕೃತಜ್ಞತೆ ಸಲ್ಲಿಸಿದರು. ಪಕ್ಷ ನೀಡುವ ಜವಾಬ್ದಾರಿಯಿಂದ ಮುಂದೆಯೂ ನಿಭಾಯಿಸುವುದಾಗಿ ಹೇಳಿದರು. ಇಲ್ಲ ದುಡ್ಡು ಲೆಕ್ಕದಲ್ಲಿ ನಮ್ಮ ನಾಯಕರಿಗೆ ಯಾರು ದುಡ್ಡು ಲೆಕ್ಕಕ್ಕೆ ಮಾಡಿಲ್ಲ. ಇಲ್ಲಿ ನಮಗೆ ಸರ್ಕಾರದಲ್ಲಿ ಅಧಿಕಾರದಲ್ಲಿ ನನಗೆ ಗೊತ್ತಿರಂಗೆ ನಮ್ಮ ಕಾರ್ಯಕರ್ತರು ಎಷ್ಟು ವರ್ಷದಿಂದ ಅಧಿಕಾರ ಇಲ್ಲ. ದುಡ್ಡಂತೂ ಯಾರೂ ನೋಡಿರಲಿಲ್ಲ, ಯಾರೂ ಕೇಳುವುದಿಲ್ಲ. ಪ್ರಯತ್ನ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿ ಪಂಚಾಯಿತಿ ವಯಸ್ಸು ಎಲ್ಲ ವಾರ್ಡಲ್ಲಿ ಹೋಗಿದ್ದೀವಿ. ಆ ಲೆಕ್ಕಾಚಾರ ದುಡ್ಡಲ್ಲಿ ನಮಗೇನು ದುಡ್ಡು ಆಸೆದ್ರಲ್ಲಿ ಏನು ಜನ ಹೋಗಲಿಲ್ಲ.
ದುಡ್ಡು ಆಸಿದ್ರಲ್ಲೂ ನಾವು ನನ್ನಂತೂ ನನಗೆ ಬಂದು ದುಡ್ಡು ಕೊಡಿ ಅಂತಲೂ ಕೇಳೂ ಇಲ್ಲ ಸರ್. ಅವರೇ ವೈಯಕ್ತಿಕವಾಗಿ ಬಂದು ರೆಡಿ, ನನಗಿಂತ ಮುಂಚೆ ನಮ್ಮ ಸೀನಿಯರ್ ಲೀಡರ್ಗಳು ರೆಡಿ ಆಗಿದ್ರು ಸರ್. ನಮ್ಮ ಪಂಚಾಯತಿ ಮೆಂಬರ್ಗಳು ಅವರು ಟ್ರಿಕ್ಸ್ ಮಾಡ್ಕೊಂಡೆ ಎಲೆಕ್ಷನ್ ಗೆದ್ದಿರೋಂಥವ್ರು, ಅವ್ರಿಗೂ ಗೊತ್ತು ಎಲೆಕ್ಷನ್ ನಡೆಸೋರಿಗೆ. ಸರ್ ಅವ್ರನ್ನ ಬದಲಾವಣೆ ಮಾಡೋದು ದುಡ್ಡಲ್ಲಿ ಆಗಲ್ಲ, ಅವರು ಮನ್ಸಲ್ಲಿ ಆಗೇ ಮಾಡ್ಕೊಂಡವ್ರೆ. ನನ್ನ ಅಭಿಪ್ರಾಯ, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನೀವು ಎಷ್ಟೇ ಖರ್ಚು ಮಾಡಲಿ, ಸುಜಾ ಕುಶಲಪ್ಪ ಅವರು ಅವ್ರು ಬದಲಾವಣೆ ಮಾಡೋಕ್ಕಾಗಲ್ಲ ವೈಯಕ್ತಿಕವಾಗಿ, ಡಾಕ್ಟರ್ ಮಂತರ್ ವೈಯಕ್ತಿಕವಾಗಿ ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಮೈ ಅಸೆಸ್ಮೆಂಟ್. ಆ ಲೆಕ್ಕಾಚಾರದಲ್ಲಿ ದುಡ್ಡು ಕೊಟ್ಬಿಟ್ಟು ಜನ ಓಟ್ ಹಾಕ್ತಾರೆ ಅಂತಂದು ತಪ್ಪು, ದುಡ್ಡು ಕೊಟ್ಬಿಟ್ಟು ಜನ ಬದಲಾವಣೆ ಆಯ್ತಾರೆ ಅಂತೂ ತಪ್ಪು ಸರ್. ಅವ್ರಿಗೆ ಯಾರ ರೀತಿಯಲ್ಲಿ ತೀರ್ಮಾನ. ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಎಐಸಿಸಿ ವಕ್ತಾರ ಹಾಗೂ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಎಎಸ್ ಪೊನ್ನಣ್ಣ ಮಾತನಾಡಿ, ಈ ಬಾರಿಯ ಚುನಾವಣೆ ನಡೆದ ರೀತಿಯ ಕುರಿತು ಸಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆಯಾದರೆ ಅದು ಪ್ರಜಾಪ್ರಭುತ್ವದ ಅಧಪತನಕ್ಕೆ ನಾಂದಿಯಾದಂತೆ. ಆದರೆ ವಾಸ್ತವವನ್ನು ಒಪ್ಪಿಕೊಂಡು ನಾವು ವಾಸ್ತವದೊಂದಿಗೆ ಚುನಾವಣೆ ಎದುರಿಸಿದ್ದೇವೆ. ಈ ಚುನಾವಣೆಯಲ್ಲಿ ಚುನಾವಣಾ ಕಾಯ್ದೆ ಹಾಗೂ ಅಧಿಕಾರಿಗಳು ನಿಸ್ಸಹಾಯಕರಾಗಿದ್ದರು ಎಂದರು. ಹಾಗೂ ಚುನಾವಣೆಯಲ್ಲಿ ಗೆದ್ದ ಸುಜಾ ಕುಶಾಲಪ್ಪ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸಿ, ಮುಂಬರುವ ದಿನಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದುಕೊಂಡು ಸಮರ್ಥವಾಗಿ ಕೆಲಸ ಮಾಡುತ್ತೆ ಎಂದರು. ಹಿಂದಕ್ಕೆ ಜರಬೇಕಾಗೋದಿಲ್ಲ. ಇವತ್ತಿರೋ ವಾಸ್ತವ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಅದಕ್ಕೆ ಹೊಣೆಗಾರಿಕೆ ತಗೊಂಡು ಎಲ್ಲರೂ ಜವಾಬ್ದಾರಿ ತಗೊಂಡು, ಇಲ್ಲಾಂದರೆ ಈ ಬದಲಾವಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಶಾಸನದಿಂದ ಸಾಧ್ಯ ಇಲ್ಲ, ಯಾವ ಕಾನೂನಿಂದ ಸಾಧ್ಯ ಇಲ್ಲ. ಮತ್ತು ಈ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಚುನಾವಣಾಧಿಕಾರಿಗಳ ಏನು ಕಾರ್ಯ ಇದೆಯಲ್ಲ, ಅದು ಭಾರಿ ಸೀಮಿತವಾಗಿದೆ. ಲೆಕ್ಕ ಇಲ್ಲ, ದುಡ್ಡಿನ ಲೆಕ್ಕ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ಒಂದು ವಿಶ್ವಾಸ, ಒಂದು ನಂಬಿಕೆ ಮೇಲೆ ನಡೀತದೆ. ಚುನಾಯಿತ ಪ್ರತಿನಿಧಿಗಳಿಗೆ ದುಡ್ಡು ಕೊಟ್ಟು ಇವತ್ತು ಮತ ಚಲಾವಣೆ ಆಗ್ತದೆ ಅಂತೇಳಿ ಒಪ್ಕೊಳ್ಳೋಕ್ಕೆ ಚುನಾವಣಾಧಿಕಾರಿ ತಯಾರಿಲ್ಲ, ಸರ್ಕಾರಗಳು ತಯಾರಿಲ್ಲ. ಎಲ್ಲರೂ ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತು ಉಸ್ತುವಾರಿ ಸಚಿವರು ಈ ಚುನಾವಣೆಗೆ ಎಷ್ಟು ದುಡ್ಡು ಕಳಿಸಿದ್ದಾರೆ ಅಂತ ಗೊತ್ತು ನನಗೆ. ಎಲ್ಲಿಂದ ಬಂತು, ಯಾವ ಕಾರಲ್ಲಿ ಲೋಡ್ ಆಯಿತು ಎಲ್ಲ ಗೊತ್ತಿದೆ ನನಗೆ. ಆದರೂ ಒಪ್ಕೊಳ್ಳೋದು ರೆಡಿ ಇಲ್ಲ. ವಿಪಿ ಶಶಿಧರ್ ಮಾತನಾಡಿ, ಈ ಚುನಾವಣೆ ಕೊಡಗು ಬಿಜೆಪಿಗೆ ತನ್ನ ಅಸ್ತಿತ್ವದ ಕುರಿತು ಸಂಶಯ ಉಂಟು ಮಾಡಿದೆ. ಕೊಡಗಿನ ಭದ್ರಕೋಟೆ ಎನಿಸಿಕೊಂಡಿದ್ದ ಬಿಜೆಪಿ ಪಕ್ಷಕ್ಕೆ ನಾವು ಪ್ರಬಲ ಪೈಪೋಟಿ ನೀಡಿದ್ದೇವೆ. ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಕೆಲಸ ಮಾಡಿದೆ. ಈ ಒಗ್ಗಟ್ಟು ಮುಂಬರುವ ಚುನಾವಣೆಗಳಲ್ಲಿಯೂ ಕೆಲಸ ಮಾಡಿ ಬಿಜೆಪಿ ಮುಕ್ತ ಕೊಡಗಿನ ಕನಸನ್ನ ಕಾಂಗ್ರೆಸ್ ನನಸು ಮಾಡಲಿದೆ ಎಂದರು. ಸ್ಪಷ್ಟ ಸಂದೇಶವನ್ನ ಈ ಫಲಿತಾಂಶ ಕೊಡೋದ್ರಲ್ಲಿ ಯಶಸ್ಸಾಗಿದೆ. ಕಾಂಗ್ರೆಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳುವ ಅವರ ಭರವಸೆ ಮಾತುಗಳೇನಿದೆ, ಅವರಿಗೆ ಹೊಂದಿಕೊಳ್ಳುವಂತ ರೀತಿಯ ಫಲಿತಾಂಶವನ್ನು ನಾವಿಲ್ಲಿ ಚುನಾವಣೆಯಲ್ಲಿ ಕಂಡುಕೊಂಡಿದ್ದೇವೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಒಂದು ಪುನಶ್ಚೇತನವನ್ನು, ಇಡೀ ಪಕ್ಷ ಸಾಂಘಿಕವಾಗಿ, ಸಂಘಟನಾತ್ಮಕವಾಗಿ ಮತ್ತು ಪರಿಣಾಮಕಾರಿ, ಅತ್ಯಂತ ಸಮನ್ವಯತೆಯಿಂದ ಈ ಚುನಾವಣೆಯನ್ನು ನಾವು ಎದುರಿಸಿದ್ದೇವೆ. ಬಹಳ ತಳಮಟ್ಟದಲ್ಲಿ ನಿರಂತರತೆಯನ್ನು ಕಾಪಾಡಿಕೊಂಡು ಚುನಾವಣೆಯಲ್ಲಿ ಬಹುಶಃ ಗೆಲುವಿನ ಸಮೀಪಕ್ಕೆ ಬಂದಿದ್ದೇವೆ. ಗೆಲುವು ನಮ್ಮಲ್ಲಿ ಆಗ್ಬೋದು ಇತ್ತು ಅಂತ ಹೇಳುವ ಒಂದು ಸಣ್ಣ ವಿಷಾದದ ನಡುವೆ ಕೂಡ ಒಂದು ವಿರೋಚಿತ ಸೋಲನ್ನು ಕಂಡಿದ್ದೇವೆ. ಆ ವಿರೋಚಿತ ಸೋಲನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಗೆಲುವಿನ ಮೆಟ್ಟಲಾಗಿ ಪರಿವರ್ತಿಸಿಕೊಳ್ಳಲು ಶತಸಿದ್ಧ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಚುನಾವಣೆಯನ್ನು ನಾವು ಮುಗಿಸಿದ್ದೇವೆ. ನಾವಿಲ್ಲಿ ಹೇಗೆ ಚುನಾವಣೆಯನ್ನು ಪರಿಣಾಮಕಾರಿ ಎದುರಿಸುವುದಿತ್ತು ಅಂತ ಹೇಳುವ ಒಂದು ಆತ್ಮವಿಮರ್ಶೆಯನ್ನು, ಆತ್ಮಾವಲೋಕನ ಖಂಡಿತ ಕಾಂಗ್ರೆಸ್ ಆಗ್ತದೆ. ಸೊ ಮತ್ತು ನಿರಂತರತೆ, ಈ ಚುನಾವಣೆಯಿಂದ ಹೊರಹೊಮ್ಮಿದ ಉತ್ಸಾಹ ಏನಿದೆ, ಉರುಕುಗಳೇನಿದೆ, ಚೈತನ್ಯ ಏನಿದೆ, ಆ ನಿರಂತರತೆಯನ್ನು ಕಾಪಾಡಿಕೊಳ್ಳುವಂಥ ದಿಸೆಯಲ್ಲಿ ಒಂದು ಚಟುವಟಿಕೆಯನ್ನು, ನಿರಂತರ ಚಟುವಟಿಕೆಯನ್ನು ಕಾಂಗ್ರೆಸ್ ಬೇರೆ ಬೇರೆ ವೇಳಾಪಟ್ಟಿಯನ್ನು ಅನುಸರಿಸಿಕೊಂಡು ಬಹಳಷ್ಟು ವೈಚಾರಿಕ ಚಳವಳಿಗಳೊಂದಿಗೆ, ವೈಚಾರಿಕ ಮಂತ್ರದೊಂದಿಗೆ ನಾವು ಬಿಜೆಪಿಯನ್ನು ಮುಂದಿನ ದಿನಗಳಲ್ಲಿ ಎದುರಿಸ್ತಾ ಇದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಒಂದು ವೈಭವವನ್ನು ಮರಳಿ ತರುವಂಥ ದಿಸೆಯಲ್ಲಿ ಒಂದು ಸಾಂಘಿಕ ಪ್ರಯತ್ನ ಖಚಿತವಾಗಿ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ 602 ಮತಗಳು ಕಡಿಮೆ ಏನಲ್ಲ ಸರ್. ನಮ್ಮ 2 ಪಟ್ಟು ಹೆಚ್ಚುವರಿ ಮತಗಳಿದ್ದಂಥ ಬಿಜೆಪಿಯವರು ಎದುರಿಸಲು ಬಿಡುತ್ತಾ ಚುನಾವಣೆಯಲ್ಲಿ ಗೆಲ್ಲಬೇಕಾದಂಥ ಸನ್ನಿವೇಶವನ್ನು ನಾವು ಸೃಷ್ಟಿ ಮಾಡಿದ ಒಂದು ಸಣ್ಣ ಸಮಾಧಾನ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಿದ್ದಾಗೆ ಕಾಂಗ್ರೆಸ್ ಎಲ್ಲಾ ಎಚ್ಚರಿಕೆಯನ್ನು ತೆಗೆದುಕೊಂಡು, ಎಲ್ಲಾ ಜಾಗೃತಿಯನ್ನು ತೆಗೆದುಕೊಂಡು ಪ್ರತಿಯೊಂದು ಚುನಾವಣೆಯನ್ನು ಕೂಡ ಅತ್ಯಂತ ಗಂಭೀರವಾಗಿ, ಮಹತ್ವಪೂರ್ಣವಾಗಿ ಎದುರಿಸಿ ಕಾಂಗ್ರೆಸ್ನ ಗೆಲುವಾಗಿ ಪರಿವರ್ತಿಸಿಕೊಂಡು ಕಾಂಗ್ರೆಸ್ ಜಿಲ್ಲೆಯನ್ನಾಗಿ ಪರಿವರ್ತಿಸುವುದರಲ್ಲಿ ನಾವು ಸಂಕಲ್ಪವನ್ನು ಈ ಚುನಾವಣೆ ಮೂಲಕ ಕೊಡಲಿಕ್ಕೆ ಪ್ರಯತ್ನ. ಮಂಥರ್ಗೌಡ ಅವರು ಚುನಾವಣೆ ಬಳಿಕವೂ ಕೊಡಗು ಕಾಂಗ್ರೆಸ್ನಲ್ಲಿ
ಸಕ್ರಿಯರಾಗಿರುತ್ತಾರಾ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪಕ್ಷ ಯಾವ ಜವಾಬ್ದಾರಿ ಕೊಡುತ್ತೆ ಎಂದು ನೋಡಬೇಕಿದೆ. ತಾನು ಹೊರಗಿನವನಲ್ಲ. ತನ್ನ ತಾಯಿಯವರು ಸೋಮರ್ಪೇಟೆಯವರು, ಮಡದಿಯೂ ಅಷ್ಟೇ. ತನಗೆ ಕೊಡಗಿನೊಂದಿಗೆ ಈ ಹಿಂದೆಯೂ ನಿಕಟ ಸಂಪರ್ಕ ಇತ್ತು, ಮುಂದೆ ಕೂಡ ಇರುತ್ತದೆ ಎಂದರು. ಕೊಡಗು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದುಕೊಂಡು ಪಕ್ಷ ನೀಡುವ ಜವಾಬ್ದಾರಿಯಿಂದ ಮುಂದೆಯೂ ನಿಭಾಯಿಸುವುದಾಗಿ ಹೇಳಿದರು. ಇದಕ್ಕೂ ನಾನು ಆಕಾಂಕ್ಷಿ ಇರಲಿಲ್ಲ ಸರ್. ಪಾರ್ಟಿ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಅವರು ಒಂದು ಅವಕಾಶ ಮಾಡಿಕೊಟ್ರು. ಆ ಲೆಕ್ಕಾಚಾರದಲ್ಲಿ ನಾನು ಒಬ್ಬ ಕಾಂಗ್ರೆಸ್ ಮ್ಯಾನ್ ಆಗಿ ಗುರುಸಿ ನನಗೊಂದು ಅವಕಾಶ ಕೊಟ್ಟರು. ಬರೋ ಚುನಾವಣೆಗಳಲ್ಲಿ ತಾಲೂಕ್ ಪಂಚಾಯತಿನೂ ಕೊಡ್ಬೋದು, ಜಿಲ್ಲಾ ಪಂಚಾಯತಿನೂ ಕೊಡ್ಬೋದು, ನನಗೆ ಗೊತ್ತಿಲ್ಲ ಸರ್. ಅವ್ರು ಏನು ಹೇಳ್ತಾರೆ ನಾವು ಆ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ನನಗೆ ಇದೇ ಗುರಿಯಲ್ಲಿ ನೋಡಿಕೊಂಡು ನಾನು MLA ಆಗಬೇಕು, MP ಆಗಬೇಕು, MLC ಆಗಬೇಕು ಅಂತ ನಾನೇನಿಲ್ಲ. ಪಾರ್ಟಿ ಕಾರ್ಯಕರ್ತನಾಗಿ ಇದ್ದೇ ಇರ್ತೀವಿ. ಅವ್ರು ಹೆಂಗೆ ನನಗೆ ಅವಕಾಶ ಮಾಡಿಕೊಡ್ತಾರೆ ಅವ್ರ ಮಾರ್ಗದರ್ಶನ ನಾವು ನಡೆಯಕ್ಕೆ ನಾವು ರೆಡಿಯಾಗಿದ್ದೀವಿ ಸರ್. ಈ ಚುನಾವಣೆಯಲ್ಲಿ ಹಣದ ಹೊಳೆ ಹರಿದಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಎಸ್ ಪೊನ್ನಣ್ಣ, ವಾಸ್ತವವನ್ನು ಒಪ್ಪಿಕೊಂಡು ನಾವು ಈ ಚುನಾವಣೆಯಿಂದ ಎದುರಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಈ ರೀತಿಯಾಗದಂತೆ ಕಾನೂನಾತ್ಮಕವಾಗಿ ಏನು ಕೆಲಸ ಆಗಬೇಕು ಅದನ್ನು ನಾನು ಹಾಗೂ ಪಕ್ಷ ಚಿಂತಿಸಿ ಮಾಡ್ತೇವೆ ಎಂದರು. ಬಿಜೆಪಿಯವರು ಅಭ್ಯರ್ಥಿಗಳನ್ನು ಹೈಜಾಕ್ ಮಾಡಿ ಕೂಡಿ ಹಾಕಿ ಮತ ಚಲಾವಣೆ ಮಾಡಿಸಿದ್ದಾರೆ. ಹಣದ ಹೊಳೆ ಅವರು ಎಷ್ಟು, ಎಲ್ಲಿ, ಹೇಗೆ ಹರಿಸಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿ ತಮಗಿದೆ ಎಂದರು. ಹಾಗಾದರೆ ನೀವು ಹಣದ ಹೊಳೆ ಹರಿಸಿಲ್ಲವೇ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ, ನಾನು ಈ ಚುನಾವಣೆಗೆ ವೈಯಕ್ತಿಕವಾಗಿ 25,000 ರೂಪಾಯಿ ಖರ್ಚು ಮಾಡಿದ್ದೇನೆ. ಅದನ್ನ ಮಂತರ್ಗೌಡರ ಬಳಿ ಕೇಳಿ ಮರಳಿ ಪಡೆಯಬೇಕಿದೆ ಎಂದು ಪೊನ್ನಣ್ಣ ಹಾಸ್ಯ ಚಟಾಕಿ ಹಾರಿಸಿದ್ರು. ನಂತರ ಮುಂದುವರೆಸಿದ ಅವರು, ಚುನಾವಣೆಯಲ್ಲಿ ಹಣ ಮುಖ್ಯವಾದರೆ ಪ್ರಜಾಪ್ರಭುತ್ವದ ಅಧಪತನವಾಗುತ್ತದೆ. ಇದನ್ನು ಗಂಭೀರವಾಗಿ ಯೋಚಿಸಿ ಮುಂಬರುವ ಚುನಾವಣೆಗಳಲ್ಲಿ ಹೀಗೆ ಆಗದಂತೆ ಎಚ್ಚರಿಕೆ ವಹಿಸುವುದು ನಮ್ಮ ಕರ್ತವ್ಯವೆಂದರು. ಮಂತರ್ಗೌಡ ಅವರು ವಿಧಾನಸಭಾ ಚುನಾವಣೆ ಆಕಾಂಕ್ಷಿಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ನನಗೆ ಪಕ್ಷ ಈ ಸಣ್ಣ ಪ್ರಾಯಕ್ಕೆ ಈ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೇ ನನಗೆ ಸಂತೋಷ. ಮುಂದಿನದ್ದು ಮುಂದಕ್ಕೆ ಎಂದರು. ಈ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಕೆಎಂ ಲೋಕೇಶ್, ನಾನು ಕೂಡ ಆಕಾಂಕ್ಷಿ. ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಅವರ ಪರ ಜಿಲ್ಲಾ ಕಾಂಗ್ರೆಸ್ ಇದೇ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತದೆ ಎಂದರು. ಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಹಾಜರಿದ್ದರು. ಕೊಡಗು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಸುಜಾ ಕುಶಾಲಪ್ಪ ಗೆಲುವಿನ ಸಂಭ್ರಮದಲ್ಲಿ ಕುಶಾಲನಗರ ಬಿಜೆಪಿ ವತಿಯಿಂದ ನಗರಾಧ್ಯಕ್ಷ ಉಮಾಶಂಕರ್ ನೇತೃತ್ವದಲ್ಲಿ ನಗರದ ಹೃದಯ ಭಾಗದಲ್ಲಿರುವ ಕಾರ್ಯಪ್ಪ ವೃತ್ತದಲ್ಲಿ ಪಕ್ಷದ ಬಾವುಟವನ್ನು ಹಿಡಿದು ವಿಜಯ ಘೋಷಣೆ ಮೂಲಕ ಸಿಹಿಯಂದ ನೀಡಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಯವರ್ಧನ್ ಮಾತನಾಡಿ, MLC ಸುನಿಲ್ ಸುಬ್ರಹ್ಮಣಿ ಅವರ ಕೊಡಗಿನ ಅಭಿವೃದ್ಧಿ ಕೆಲಸ ಮತ್ತು ಜಲಪ್ರಳಯ ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಕೆಲಸ ಇಂದು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರಣವಾಗಿದೆ ಎಂದರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಸುಜಾ ಕುಶಾಲಪ್ಪ ಅವರು 102 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರಾದಂಥ ಅಪ್ಪಚ್ಚು ರವಿಚಂದ್ರವರು ಈ ಭಾಗದಲ್ಲಿ ಮಾಡಿದಂಥ ಪ್ರವಾಸ ಸಂದರ್ಭದಲ್ಲಾಗಿರ್ಬೋದು, ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ಅವರು ಮಾಡಿದಂಥ ಶ್ರಮ ಹಾಗೂ ಅವರ ಅಭಿವೃದ್ಧಿ ಕೆಲಸಗಳು ಏನಿದೆ ಆ ನಿಟ್ಟಿನಲ್ಲಿ ಇವತ್ತು ಮತದಾರರು ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸಿಕೊಟ್ಟಿದ್ದಾರೆ. ಆ ಮತದಾರರಿಗೂ ಕೂಡ ನಾವು ಅನಂತ ಧನ್ಯವಾದಗಳು ಅರ್ಪಿಸ್ತೀವಿ. ಅದರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನದಲ್ಲಿ ನಮ್ಮ ಸುಜಾ ಕುಶಾಲಪ್ಪರವರು ಸುನೀಲ್ ಸುಬ್ರಹ್ಮಣ್ಯ ಅವರು ಯಾವ ರೀತಿ ಕೆಲಸ ಮಾಡಿದರು ಅದೇ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ಮೂಲಕ ನಮ್ಮ ಗೆಲುವನ್ನು ಸಂಭ್ರಮಿಸ್ತಿದ್ದೀವಿ. ಈ ಒಂದು ಗೆಲುವನ್ನು ನಾವು ಇಡೀ ಕೊಡಗಿನ ಜನತೆಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಗರ ಬಿಜೆಪಿ ಅಧ್ಯಕ್ಷರಾದ ಉಮಾಶಂಕರ್ ಮಾತನಾಡಿ, ಮಡಿಕೇರಿ ಕ್ಷೇತ್ರದ ಶಾಸಕ ರಂಜನ್ ಅವರ ಕೆಲಸ ಮತ್ತು ಪಕ್ಷದ ನಿಷ್ಠಾವಂತ ಚುನಾಯಿತ ಸದಸ್ಯರ ಪ್ರೋತ್ಸಾಹ ಮತ್ತು ಬೆಂಬಲ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಮೂಲ ಕಾರಣವೆಂದರು. ಈ ಸಂದರ್ಭದಲ್ಲಿ ಪಕ್ಷದ ಸ್ಥಳೀಯ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜುಳಾ, ಡಿಕೆ ತಿಮ್ಮಪ್ಪ, ನಾರಾಯಣ, ಮಂಡಲ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೃಷ್ಣಪ್ಪ, ಗಣಪತಿ, ರೂಪಾ, ಉಮಾಶಂಕರ್, ಶಿವಶಂಕರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮತದಾರರಿಗೂ ಅನಂತ ಧನ್ಯವಾದಗಳು. ನೀವು ಹಾಕಿರ್ತಕ್ಕಂಥ ಮತದಿಂದಾಗಿ ನಮ್ಮ MLC ಅಭ್ಯರ್ಥಿಯಾದಂಥ ಸುಜಾ ಕುಶಾಲಪ್ಪ ಅವರು ಭಾರಿ ಮತ ಹೆಚ್ಚಿನ ಮತ ಗಳಿಸಿ ಗೆದ್ದಿದ್ದಾರೆ. ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಕೆಳಮಟ್ಟದಿಂದ ಹಿಡಿದು ಜಿಲ್ಲಾಧ್ಯಕ್ಷರ ತನಕ ಕೂಡ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಸಂದರ್ಭ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಾದಂಥ ಅಪ್ಪಚ್ಚು ರಂಜನ್ ಅವರು ಈ ಕೋವಿಡ್ ಸಂದರ್ಭ ಇರ್ಬೋದು, ಹಾಗೂ ಫ್ಲಡ್ ಬಂದಾಗ ಸಂದರ್ಭ ಇರ್ಬೋದು, ಹಾಗೂ ಸುನಿಲಣ್ಣ ಕೆಲಸ ಮಾಡೋದಿರ್ಬೋದು, ಎಲ್ಲವನ್ನೂ ಕೂಡ ಮತಬಾಂಧವರು ತೂಕ ಹಾಕಿ ಪುನಃ
ನಮ್ಮ BJPಗೆ ಮತ ಕೊಡಬೇಕು ಅಂತ ನಿರ್ಧಾರ ಮಾಡಿ ನಮಗೆ ಭಾರಿ ಬಹುಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಆದರೂ ಕೂಡ ತೊಂದರೆ ಇಲ್ಲ. ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಖಂಡಿತವಾಗಲೂ ನಮ್ಮ ಶಾಸಕರಾದ ಅಪ್ಪಚ್ಚರಂಜನ್ ಇರ್ಬೋದು, ಹಾಗೂ ಬೋಪಯ್ಯ ಸರ್ ಇರ್ಬೋದು, ಸುಜಾ ಕುಶಲಪ್ಪ ಸರ್ ಇರ್ಬೋದು, ಎಲ್ಲರೂ ಕೂಡ ಶ್ರಮವಹಿಸಿ ಕೆಲಸ ಮಾಡಿ ನಮ್ಮ ಕುಶಾಲನಗರ ಇರ್ಬೋದು, ಕಂಪ್ಲೀಟ್ ಕೊಡಗು ಜಿಲ್ಲೆನ ಒಂದು ಒಳ್ಳೆ ಹಾದಿಯಲ್ಲಿ ತಗೊಂಡೋಗ್ತಾರೆ ಅಂತ ಎಲ್ಲರಿಗೂ ಭರವಸೆ ಇದೆ. ಹಾಗಾಗಿ ಅವರ ಗೆಲುವಿನ ಸಂಭ್ರಮವನ್ನು ಇವತ್ತು ಸಿಹಿ ಕೊಟ್ಟು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಮಾತು ಮುಗಿಸ್ತೀವಿ. ಧನ್ಯವಾದಗಳು. ನಾಪಕ್ಲುವಿನ ಸೋಮವಾರದ ಸಂತೆ ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರಿ ಕೂಲಿ ಕಾರ್ಮಿಕರು ಮತ್ತು ನಾಗರಿಕರು ಬೆಲೆ ಏರಿಕೆಯಿಂದ ಅರ್ಧದಷ್ಟು ತರಕಾರಿ ಕೊಳ್ಳುವಂತಾಗಿದೆ. ಬೆಲೆ ಏರಿಕೆ ಬಗ್ಗೆ ವ್ಯಾಪಾರಸ್ಥರನ್ನ ಕೇಳುವಾಗ ಮಾರುಕಟ್ಟೆ ಸುಂಕವು ದುಬಾರಿಯಾಗಿದ್ದು, ನಾವು ತರಕಾರಿ ಬೆಲೆಯಿಂದ ಹೆಚ್ಚಿಸದೆ ವಿಧಿಯಿಲ್ಲ ಎನ್ನುತ್ತಾರೆ. ಸಣ್ಣ ಸಣ್ಣ ಸ್ಟಾಲ್ಗಳನ್ನು ಇಟ್ಟು ವ್ಯಾಪಾರ ಮಾಡುವವರಿಗೂ ₹500 ಸುಂಕ ವಸೂಲಿ ಮಾಡಲಾಗುತ್ತಿದೆ ಎಂದು ತಿಳಿದುಬಂದಿದೆ. ಇದರಿಂದ ತರಕಾರಿ ಮತ್ತು ಹಣ್ಣು ಹಂಪಲುಗಳ ಬೆಲೆಯು ಗಗನಕ್ಕೇರುವಂತಾಗಿದೆ. ಈ ಬಾರಿ ಗ್ರಾಮ ಪಂಚಾಯಿತಿಯ ವಾರ್ಷಿಕವಾಗಿ ನಡೆಸುವ ಹರಾಜು ಪ್ರಕ್ರಿಯೆಯಿಂದ ನಡೆಸದೆ ಕಳೆದ ಬಾರಿಯ ಬಿಡ್ಡುದಾರರಿಗೆ ಬಿಟ್ಟುಕೊಟ್ಟು ಕೈ ತೊಳೆದುಕೊಂಡಿರುವುದರಿಂದ ನಗರ ಮತ್ತು ಮಾರುಕಟ್ಟೆಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗಿದೆ. ಪಂಚಾಯಿತಿ ನಿದ್ರಾವಸ್ಥೆಯಲ್ಲಿದೆ. ಈ ರೀತಿಯ ಬೆಲೆ ಏರಿಕೆಯ ಬಗ್ಗೆ ಯಾರನ್ನ ಕೇಳಬೇಕೆಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಸಂತೆ ಮಾರುಕಟ್ಟೆಯಲ್ಲಿ ಲಕ್ಷಾಂತರ ಹಣವನ್ನ ಖರ್ಚು ಮಾಡಿ ಸಾರ್ವಜನಿಕರ ಪ್ರಯೋಜನಕ್ಕಾಗಿ ಶೌಚಾಲಯವನ್ನು ನಿರ್ಮಿಸಿದರೂ ಅದು ಸ್ವಚ್ಛತೆ ಇಲ್ಲದೆ ದುರ್ನಾತದಿಂದ ಯಾರ ಉಪಯೋಗಕ್ಕೂ ಬಾರದಂತಾಗಿದೆ. ಅದರಂತೆ ನಗರದಲ್ಲಿರುವ ಮೀನು ಮತ್ತು ಮಾಂಸ ಮಾರಾಟವನ್ನು ಮಾರುಕಟ್ಟೆಗೆ ಸ್ಥಳಾಂತರಿಸಲಾಗುವುದೆಂದು ಮಾರುಕಟ್ಟೆಯ ಬಳಿಯಲ್ಲಿ ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿ ಅದರ ಉದ್ಘಾಟನೆಯನ್ನ ವರ್ಷಗಳ ಹಿಂದೆಯೇ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ನಗರದ ಮಾಂಸದ ಅಂಗಡಿಗಳು ಸ್ಥಳಾಂತರಗೊಂಡಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರು ಯಾವುದೇ ಕ್ರಮ ಕೈಗೊಳ್ಳದೆ ಸರ್ಕಾರದ ಹಣ ಅನಾವಶ್ಯಕವಾಗಿ ಪೋಲಾಗುವಂತೆ ಮಾಡಿದ್ದಾರೆ. ನಾವು ಕೊಡಗಿನ ಎಲ್ಲ ಸಂತೆ ಮಾರುಕಟ್ಟೆಗೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದು, ಆದರೆ ನಾಪಕ್ಲು ಮಾರುಕಟ್ಟೆಯಲ್ಲಿ ಸುಂಕ ಜಾಸ್ತಿಯಾಗಿದ್ದು ತರಕಾರಿ ಮತ್ತು ಹಣ್ಣು ಹಂಪಲುಗಳ ಬೆಲೆಯನ್ನ ಅನಿವಾರ್ಯವಾಗಿ ಹೆಚ್ಚಿಸಿದ್ದೇವೆ. ಇದರಿಂದ ಸಾರ್ವಜನಿಕರಿಗೂ ನಮಗೂ ತೊಂದರೆಯಾಗಿದೆ. ಮಾರುಕಟ್ಟೆಯಲ್ಲಿನ ಸುಂಕ ಕಡಿಮೆಯಾದರೆ ಹಣ್ಣು ಮತ್ತು ತರಕಾರಿಗಳ ಬೆಲೆ ಕಡಿಮೆಯಾಗಲಿದೆ ಎಂದು ಹಣ್ಣು ವ್ಯಾಪಾರಿ ಮೊಹಮ್ಮದ್ ಶರೀಫ್ ಹೇಳಿದ್ದಾರೆ. ನಮಗಿಲ್ಲಿ ಸುಂಕ ಮಾತ್ರ ಜಾಸ್ತಿ ಅಂದರೆ ಕಟ್ಟಕ್ಕಾಗ್ತಿಲ್ಲ. ಮತ್ತು ನಮಗೆ ಆದಷ್ಟು ಸುಂಕ ಕಮ್ಮಿ ಮಾಡಬೇಕು. ಮತ್ತು ಇಲ್ಲಿ ಏನು ಫೆಸಿಲಿಟಿ ಏನಿಲ್ಲ. ಈಗ ಬಂದು ಸುಮ್ಮನೆ ಬರೋದು, ಬೆಳಗಿಂದ ವ್ಯಾಪಾರ ಮಾಡಿ ಹೋಗ್ತಿರೋದು. ಸ್ವಲ್ಪ ಫೆಸಿಲಿಟಿ ಜಾಸ್ತಿ ಆಗಬೇಕು. ಅದೇ ಮತ್ತು ಸುಂಕದವರು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೆಯದು. ಸುಂಕ 1,200-1,800 ತಗೊಳ್ತಾರೆ. ನಾವು 4 ಜನ ಕೆಲಸಕ್ಕೆ ಬರೋದು. ಲಾಕ್ಡೌನ್ ಆಗಿ ನಾವು ಓದಿಲ್ಲ ಗೀದಿಲ್ಲ ಏನಿಲ್ಲ. ವಿರಾಜಪೇಟೆ ಪಟ್ಟಣದ ಗೋಣಿಕೊಪ್ಪ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ವಿಜಯನಗರದ ಮೊದಲನೇ ಹಂತದಲ್ಲಿರುವ ರಾಜ ಕಾಲುವೆಗೆ ಪಟ್ಟಣ ಪಂಚಾಯಿತಿಗೆ ಸೇರಿದ ಹೈಟೆಕ್ ಮೀನು ಮಾರುಕಟ್ಟೆಯಿಂದ ಉಳಿದ ಕೊಳೆತ ಮೀನಿನ ನೀರನ್ನ ರಾಜ ಕಾಲುವೆಗೆ ನೇರವಾಗಿ ಬಿಡುತ್ತಿರುವ ಕಾರಣ ಕಾಲುವೆ ಅಕ್ಕಪಕ್ಕದ ನಿವಾಸಿಗಳು ದುರ್ನಾತ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಾಲುವೆ ಪಕ್ಕದ ನಿವಾಸಿ ಐಸ್ ಕ್ರೀಂ ಉತ್ಪಾದನಾ ಘಟಕದ ಮಾಲೀಕರಾದ ರಘು ಅವರು ತಮ್ಮ ಅಳಲು ತೋಡಿಕೊಂಡರು. ಶಶಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ಇಲ್ಲಿಯೇ ವಾಸವಾಗಿದ್ದು, ಕಾಲುವೆ ಪಕ್ಕದಲ್ಲಿ ಇರುವ ಸೆಪ್ಟಿಕ್ ಟ್ಯಾಂಕ್ನ ಮುಚ್ಚಳ ತೆರೆದಿರುವ ಕಾರಣ ಗಬ್ಬು ವಾಸನೆ ಬರ್ತಾ ಇದೆ. ಅಲ್ಲದೆ ಆ ಚೇಂಬರ್ನ ಒಳಗೆ ಮೇಯಲು ಬಿಟ್ಟಿದ್ದ ಹಸುವೊಂದು ಬಿದ್ದು ಪ್ರಾಣ ಬಿಟ್ಟಿದೆ. 2 ನಾಯಿಗಳು ಪ್ರಾಣ ಕಳೆದುಕೊಂಡಿದೆ ಎಂದರು. ಮನೋಹರ್ ಮಾತನಾಡಿ, ಇದು ರಾಜಕಾಲುವೆಯೋ ದುರ್ವಾಸನೆ ಮೋರಿಯೋ ಅಂತ ಅರ್ಥವಾಗ್ತಾ ಇಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲವೆಂದರು. ಸಕ್ಲೇನ್ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ವಿಜಯನಗರ ಎಲ್ಲ ನಿವಾಸಿಗಳು ಪಟ್ಟಣ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ಈ ನಿವಾಸಿಗಳಿಗೆ ಈ ಕೊಳಕು ಇದರಲ್ಲಿ ನಿರ್ಮಲ ಗ್ರಾಮ ಆಗಬೇಕಲ್ಲ, ನಿರ್ಮಲ ಅಂತ ಹೇಳೋದೇ ಇಲ್ಲ, ಎಲ್ಲ ಮಾಲ ಅಂತ ಹೇಳ್ಬೋದು. ಆ ಥರದ್ದು ಅದಕ್ಕೆ ಸ್ವಚ್ಛ ಮಾಡಿ ನಮ್ಮ ಇಲ್ಲಿಯ ನಿವಾಸಿಗಳಿಗೆ ಆರೋಗ್ಯವಾಗಿ ಬದುಕಲಿಕ್ಕೆ ಈ ಕೋವಿಡ್ ಸಮಯದಲ್ಲಿ ನೀವು ಆಸ್ಪದ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳಿಗೆ ಅಷ್ಟೇ. ಪೇಟೆ ವಿಜಯನಗರ ನಿವಾಸಿಯಾಗಿದ್ದೇವೆ. ಇಲ್ಲಿ ವಿರಾಜಪೇಟೆಯಲ್ಲಿ ರಾಜಕಾಲುವೆ ಅಂತ ಹೇಳುವುದೊಂದು ಬರೀ ಮಾತಷ್ಟೇ. ಇಲ್ಲಿ ರಾಜಕಾಲುವೆ ಇಲ್ಲ. ರಾಜಕಾಲುವೆ ಬದಲು ನಾರ್ವ ಕಾಲುವೆ ಅಂತ ಹೇಳ್ಬೋದು. ಆ ಥರ ಸಮಸ್ಯೆ ಇಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಮೀನು ಮಾರ್ಕೆಟ್ ಇದೆ. ಅದರಲ್ಲಿ ಒಂದು ಸೆಪ್ಟಿಕ್ ಟ್ಯಾಂಕ್ ತೆಗೆದಿದ್ದಾರೆ. ಆ ಸೆಪ್ಟಿಕ್ ಟ್ಯಾಂಕಿಗೆ ಮುಚ್ಚಾಳ ಇಲ್ಲ. ಅದರೊಳಗಡೆ ಒಂದು ದನ ಬಿದ್ದು ಸತ್ತೋಗಿದೆ, ಮತ್ತು 2 ಸಲ ನಾಯಿ ಬಿದ್ದು ಸತ್ತೋಗಿದೆ. ಸೊ ಇದನ್ನೆಲ್ಲ ಕೇಳುವವರಿಲ್ಲ, ನೋಡುವವರಿಲ್ಲ.
ಈ ವಿಜಯನಗರ ವಾಸಿಗಳದ್ದು ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ಎಷ್ಟೇ ಸಲ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಸಹ ಅಧಿಕಾರಿಗಳು ಬರೋದು ಕೂಡ ಇಲ್ಲ. ನಮ್ಮ ಏರಿಯಾದ ಕೌನ್ಸಿಲರ್ ಇದ್ದಾರೆ, ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾಯಿಲ್ಲ. ಈ ಥರ ಎಲ್ಲ ಇರೋದ್ರಿಂದ ಈ ವಿಜಯನಗರದ ಸಮಸ್ಯೆಗಳು ದಿನೇ ದಿನೇ ಹೆಚ್ಚುತ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದೆ, ಅವರು ಕೂಡ ಈ ವಾಸನೆಗೆ ಇದು ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅವರ ಪಕ್ಕದಲ್ಲಿ ಒಂದು ಚರಂಡಿ ಇದೆ, ಆ ಚರಂಡಿದು ಅವಸ್ಥೆ ಬಂದು ಕಣ್ಣಾರೆ ಅಧಿಕಾರಿಗಳು ನೋಡಿದ್ರೆ ಮಾತ್ರ ಅರ್ಥ ಆಗುವಂಥದ್ದು. ಇಲ್ಲಿ ನಾನು ವಿಜಯನಗರ 30 ವರ್ಷ ಇತ್ತು ಮನೆ. ಆದರೆ ಈ ಸ್ಮೆಲ್ಲಲ್ಲಿ ನಮಗೆ ಊಟ ಮಾಡೋಕ್ಕೆ ಕೆಲವು ಗಾಳಿ ಟೈಮಲ್ಲಿ ಸಖತ್ತು ಸ್ಮೆಲ್. ಮತ್ತು ಈಗ ಸದ್ಯಕ್ಕೆ JCB ಬಂದ್ಬಿಟ್ಟು ಒಂದು 6 ತಿಂಗಳಾಯಿತು. ಈ ಯಾರ್ದು ಮನೆ? ರಘುದು ಮನೆ ಮುಂದೆ ಕಡೆ ದೊಡ್ಡ ಚರಂಡಿ ಹೊಡೆದಿದ್ದು. ಅಲ್ಲಿಂದ ನಮಗೆ ಈ ಕಡೆ ನಡೆಯೋದು, ರೋಡಲ್ಲಿ ಪಕ್ಕ ರೋಡು, ಇಲ್ಲಿ ನಡೆಯೋದು ಹೋಗೋದು ಬರೋದು ಎಲ್ಲ ಭಾಳ ಕಷ್ಟ ಆಯ್ತಾ ಉಂಟು. ಇಲ್ಲಿ ನೋಡಿ ಸರ್, ಇದು ಹೊಸದಾಗಿ ಒಂದು 6 ಮಂತ್ಸ್ ಆಯಿತು. ಈಗ ಹೊಸದಾಗಿ ಚರಂಡಿ ಹೊಡೆದ ಮೇಲೆ ಭಾಳ ಸ್ಮೆಲ್ ಕಾಯಿಲೆ ಕಸ ಬರ್ತುಂಟು. ಈಗ ಎಲ್ಲ ಸ್ಮೆಲ್ಗೆ ಕಪ್ಪಿ ಟೈಮ್ಗೆ ಮುಚ್ಚಳ ಇಲ್ಲ. ಮತ್ತು ಮೀನದು ಫುಲ್ ತೊಳೆದು ಬೆಳಗ್ಗೆ ಕಟ್ಟ ಹೊಡೆದಿದೆ ಸರ್. ಇಷ್ಟೆಲ್ಲ ಇದು ನಾವೆಲ್ಲ ಪೇಷಂಟ್, ಸ್ವಲ್ಪ ಭಾಳ ಕಷ್ಟ ಆಯ್ತಾ ಉಂಟು. ಮತ್ತು ಸರಿಯಾಗಿ ಊಟ ಮಾಡೋಕ್ಕಾಗೋದಿಲ್ಲ. ಹಿಂಗೆ ಭಾಳ ತೊಂದರೆ ಅಂತ ಹೇಳಿದರೆ ಎಲ್ಲರಿಗೆ ಕಷ್ಟ, ನಡೆಯೋಕ್ಕಾಗೋದಿಲ್ಲ ಸ್ಮೆಲ್ಲಲ್ಲಿ. ಇದ್ರ ಬಗ್ಗೆ ನಾವು ಏನಾದ್ರು ಪುಕಾರ್ ಕೊಟ್ಟಿದ್ದೀರಾ ಸರ್? ಒಂದು ಕಮ್ಮಿ ಅಂದರೆ ಒಂದು 6-7-8 ತಿಂಗಳ ಹಿಂದೆ ಇದಕ್ಕಿಂತ ಇಲ್ಲಿ ಅಲ್ಲಿ ಇದ್ದಂತಹ ಒಂದು ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ರು. ಸೊ ಶ್ರೀಧರ್ ಅವರು ಇದ್ದರು ಆವಾಗ ಬಂದರೆ ಅವರು ಇಲ್ಲೆಲ್ಲ ನೋಡೆಲ್ಲ ಹೋಗಿ ಆದಮೇಲೆ ಸಹ ಅವರು ಯಾವ ರೀತಿಯಲ್ಲಿ ಅವರಿಗೆ ನಮಗೆ ಇಲ್ಲಿ ಏನೋ ಒಂದು ಅನುಕೂಲವನ್ನು ಮಾಡಿಕೊಟ್ಟಿಲ್ಲ. ಯಾಕಂತಂದರೆ ವಿಜಯನಗರಕ್ಕೆ ನಡೋದಾರಿ ಇದು, ನಮಗೆ ಮೇನ್ ನಡೋದಾರಿ ಇದು. ಈ ನಡೋದಾರಿಯಲ್ಲಿ ಏನು ಅಂದರೆ ಹೈಟೆಕ್ ಮೀನು ಮಾರ್ಕೆಟಿಂದ ಬಂದ ಕೊಳತ ನೀರು ಅವರು ಇದ್ದಂಥ ಚರಂಡಿ ಹೊಡೆದು, ಅವರು JCB ತಗೊಂಡು ಚರಂಡಿ ಹೊಡೆದು ಅವರು ಕೊಳತೆ ನೀರು ಅವರು ನಮ್ಮ ಚರಂಡಿಗೆ ಬಿಟ್ಟಿದ್ದಾರೆ. ಅದರಿಂದ ಏನು ಅಂತ ಹೇಳಿದ್ರೆ, ಈಗ ನಮ್ಮದು ಮನೆದೆಲ್ಲ ಬಾಗಿಲೆಲ್ಲ ನಮಗೆ ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸಣ್ಣ ಮಕ್ಕಳು ಇರೋದು. ಈ ಕೊರೋನಾ ಟೈಮಲ್ಲಿ ನೀವು ಕೊರೋನಾ ಕಂಟ್ರೋಲ್ ಮಾಡಿ ಅಂತ ಹೇಳ್ತಿದ್ದಾರೆ. ನಮಗೆ ಇದು ಹೇಗೆ ನೋಡಿ, ಸ್ಮೆಲ್ ಈಗಲೂ ಬರ್ತಾ ಇದೆ ನಮಗೆ. ರಘು ಅಂತ ಇದೆ, ಅವ್ರ ಮನೆ ಕರೆಕ್ಟ್ ಮುಂದೆ. ಅವ್ರದ್ದು ಮನೆ ಡೋರ್ ಕ್ಲೋಸ್ ಆಗಿದೆ. ಅವ್ರದ್ದು ಐಸ್ ಕ್ರೀಮ್ ಅವ್ರದ್ದು ಶಾಪ್ ಇದೆ, ಹೋಲ್ಸೇಲ್ ಕೊಡೋದು. ಅದು ಗಂಟ ಅವ್ರು ಶೆಲ್ಟರ್ ಹಾಕಿ ಇದು ಮಾಡಿದ್ದಾರೆ. ಈಗ ನಾಳೆ ದಿವಸ ಅದು ಏನಾದರೂ ಕೊಳತೆ ಈ ಸ್ಮೆಲ್ಲಿಗೆ ಅವ್ರಿಗೆ ಐಸ್ ಕ್ರೀಮ್ ಆ ಥರ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಆಗಲ್ಲ. ಅವರು ಪಾಪ ತುಂಬ ದಿವಸದಿಂದ ಅವರು ಪುಕಾರು ಮಾಡ್ಕೊಂಡೇ ಇದ್ದಾರೆ. ಅಂದರೆ ಯಾವ ರೀತಿಯೂ ಯಾರು ಒಂದು ಇದೇ ಮಾಡ್ತಾ ಇಲ್ಲ. ದಯವಿಟ್ಟು ಏನಿರೋದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಈಗ ಕೆಲವು ದಿನ ನೋಡ್ತೀವಿ, ನೋಡ್ತೀವಿ, ನಮಗೇನು ವ್ಯವಸ್ಥೆ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮುನ್ಸಿಪಾಲಿಟಿ ಮುಂದೆ, ನಾವು ವಿಜಯನಗರದ ಎಷ್ಟು ಮನೆ ವಾಸಿಗಳಿದೆ ಅವರೆಲ್ಲ ಬಂದು ಧರಣಿಯನ್ನು ಕೂಡ್ತೀವಿ. ಗ್ಯಾರಂಟಿ. ಯಾವಾಗ ನೋಡಿದ್ರು ಇದು ಈ ಹೈಟೆಕ್ ಫಿಶ್ ಮಾರ್ಕೆಟ್ದು ಯಾವಾಗ ನೋಡಿದ್ರು ಕೊಳಚೆ ನೀರನ್ನ ಬಿಡೋದು, ಕೊಳತ ಮೀನದ ನೀರೆಲ್ಲ ಬಿಡ್ತಾ ಇದ್ದಾರೆ. ಎನಿ ಟೈಮ್ ವಾಸನೆ ಕುಡ್ಕೊಂಡು ನಮಗೆ ಇಲ್ಲಿ ಬದುಕಲಿಕ್ಕೂ ಆಗಲ್ಲ, ಸಾಯ್ಲಿಕ್ಕೂ ಆಗಲ್ಲ, ಆ ಪರಿಸ್ಥಿತಿ ತಲುಪಿದ್ದೇವೆ. ಯಾವಾಗ ನೋಡಿದ್ರು ಮನೆದು ಸೆಟ್ರಸ್ನ ಕ್ಲೋಸ್ ಮಾಡಿಕೊಂಡು, ಡೋರ್ನ ಕ್ಲೋಸ್ ಮಾಡಿಕೊಂಡು ಇರೋ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಮುನ್ಸಿಪಾಲ್ಟಿದು ಪಂಚಾಯತಿ ಚರಂಡಿದು ವಾಸನೆ, ಆ ಚರಂಡಿ ಒಂದು ಹೈಟೆಕ್ ಆಗಿ ವ್ಯವಸ್ಥೆ ಮಾಡಿ ಕೊಡಬೇಕು, ಅದು ಮಾಡ್ತಾ ಇಲ್ಲ. ಮತ್ತು ರಾಜಕಾಲುವೆ ಇದೆ, ರಾಜಕಾಲುವೆದು ಹೈಟೆಕ್ ಏನು ಫಿಶ್ ಮಾರ್ಕೆಟ್ದು ಎನಿ ಟೈಮ್ ಈಗ ವೇಸ್ಟ್ ನೀರನ್ನ ಈ ಕಡೆ ರಾಜಕಾಲುವೆಗೆ ಬಿಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಅಕ್ಕಪಕ್ಕ ನಿವಾಸಿಗಳಿಗೆ, ನಮಗೆ ಎಲ್ಲ ರೀತಿ ಯಾವಾಗ ನೋಡೋದು ಸಮಸ್ಯೆನೇ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಬಂದು ನಮ್ಮ ಸಮಸ್ಯೆಗೊಂದು ಪರಿಹಾರನ ವ್ಯವಸ್ಥೆ ಮಾಡಿ ಕೊಡಬೇಕು. ಇಲ್ಲ ಇದು ಮುಂದಿನ ದಿನಗಳಲ್ಲಿ ನಮ್ಮ ವಿಜಯನಗರ ನಿವಾಸಿಗಳು ನಾವೆಲ್ಲ ಒಗ್ಗಟ್ಟಾಗಿ ಪಂಚಾಯಿತಿ ಮುಂದೆ ಧರಣಿ ಕೂರುವಂಥ ಒಂದು ಪರಿಸ್ಥಿತಿಗೆ ನಾವು ಬರ್ತೇವೆ ಮುಂದಕ್ಕೆ. ಇಷ್ಟು ನಮ್ಮ ವ್ಯವಸ್ಥೆ ಸ್ವಲ್ಪ ನೋಡ್ಬಿಟ್ಟು ನಾವು DC ಅವರಾಗಲಿ, ಅಧಿಕಾರಿ ಯಾರಿದ್ದಾರೆ ಬಂದು ನಮಗೆ ಈ ಸಮಸ್ಯೆಯನ್ನು ಬಗೆಹರಿಸಿ ಕೊಡಬೇಕು. ಇದು ನಮ್ಮ ವಿಜಯನಗರದ ಎಲ್ಲ ನಿವಾಸಿಗಳ ಪರವಾಗಿ ನನ್ನ ಮಾತು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಕಂಠಿ ಜಾವೇದ್ ಹಾಜರಿದ್ದರು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮ್ಯೂಸಿಯಂಗೆ ನೌಕಾದಳದ ವತಿಯಿಂದ ಕೊಡುಗೆಯಾಗಿ ನೀಡಿರುವ ಶಿವಾಲಿಕ್ ಯುದ್ಧ ನೌಕೆ ಮಾದರಿ ಆಂಟಿ ಏರ್ಕ್ರಾಫ್ಟ್ ಮಿಷಿನ್ ಗನ್ ಸಬ್ಮೆರಿನ್ ಲೋಕಾರ್ಪಣೆಗೊಂಡಿತು. ವೈಸ್ ಅಡ್ಮಿರಲ್ ಬಿಸ್ವಜಿತ್ ದಾಸ್ ಗುಪ್ತಾ ಹಾಗೂ ಕ್ಯಾಪ್ಟನ್ ಸೇರಿ ಯುದ್ಧ ಮಾದರಿ ಸಾಧನಗಳನ್ನು ಉದ್ಘಾಟಿಸಿ ಕಾರ್ಯಪ್ಪ ಅವರ ಸಾಧನೆಗಳನ್ನು ಸ್ಮರಿಸಿದರು. म्यूजियम को उद्घाटन किया है हमारा प्रेसिडेंट रामनाथ कोविंद साहब, इसी को दिया जला के इनॉग्रेशन किया।
और जनरल तिम्मैया साहब का साथ में लेफ्टिनेंट जनरल प्रवीण सर भगत साहब सर्विस करता है सर। वो साहब बोलता है जनरल तिम्मैया का बारे में, एक जनरल तिम्मैया इस पीढ़ी में भरत नहीं हो सकता है, ये सेना लीडर है, ये सेना बोलने से इसका आत्मा है, आत्मा बोलने से सेना है करके प्रवीण सर भगत साहब जनरल तिम्मैया के बारे में बोला है। So when you think about invariably we find food culture right in front, invariably, and that's where we have either you face the photograph of your ancestors or you face the photograph of this is where it starts. Talking about it. Sir, सब ये जनरल तिम्मैया म्यूजियम हमारा जनरल तिम्मैया बचपन से रहा हुआ घर है सर। ये घर को अभी म्यूजियम बनाया है। पूर्व में हर एक घर जो है सर ये इसी तरह बड़ा बड़ा घर रहता है, उसमें बड़ा घर में एक इंपॉर्टेंट रूम रहता है सर, नेल्लेक्की नಡುಗಡ बोलता है। सुबह ಇಂದಿಗೂ ಇಲ್ಲೆಲ್ಲ ಇರಬಹುದು. ಹಾಗಾಗಿ ಒಂದೊಂದೇ ದಿಟ್ಟ ಹೆಜ್ಜೆ ಇಡುತ್ತಾ ಸರ್ಕಾರದ ಈ ಯೋಜನೆ ಮುಂದೆ ಸಾಗ್ತಾ ಇದೆ. And now request Deputy Commissioner, Kodagu District. Colonel K.C. Subaya. Major General K.P. Nanjappa, Veer Chakra. ಅಲ್ಲಿ ಬೆಂಬರ ಈಗ ಎದಕ್ಕೆ ಬರೀ ಇದು ಬೆಂಬರ ಅಲ್ಲ ಇದು ಫ್ರೆಂಡ್ ಬೈ ತಗೊಂಡ್ಬಿಡುವ ಬೈ ತಗೊಂಡ್ಬಿಡುವ ಅದು ಚೆನ್ನಾಗಿದೆ ಕಾರ್ಯಕ್ರಮದಲ್ಲಿದ್ದ ಇತರ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. It was decided that every officer that enters the Indian Navy should be a B.Tech because you cannot assimilate technology otherwise. I don't know how good that decision is, but that notwithstanding, what I'm trying to convey to all of you is that it's a very high-tech force. We have a very wide footprint. We have a very vibrant diplomatic role apart from our military and constabulary functions. We have a lot of work that we do when natural disasters hit us, whether it is floods, earthquakes, tsunamis, and so we are actually busy round the clock but away from the eyes of the public. Now I hope that these new additions to your museum ignite the spirit of inquiry and adventure amongst the youth of the district or whoever else visits the museum. I must also thank the forum for the excellent arrangements that have been made for displaying the models and also for hosting my wife, my delegation and me. I must also acknowledge the great effort of Admiral Uttaya, who is also a resident of your
beautiful district. Without his push and without his interest, this may have taken a little longer than what it has taken. So very well done, and thank you for making it possible. We have been very touched by your warmth and hospitality over the last 24 hours plus. Needless to say, the food was superb, and it may take us several visits more to enjoy the ambience of Coorg more comprehensively. Once again, thank you very much. I'm indeed honored, pleased, and privileged to be amongst you today. And I thank you from the bottom of my heart, and to all the members and the members of the forum, all the members who will look after this museum now and in the future, I wish you good luck. I wish that the museum and your infectious zeal motivates more and more people to join the armed forces and have a great life, a great career, and a sense of service to the nation. Thank you. Jai Hind. May I now request Rear Admiral Uthaya to kindly come and unveil the submarine and hand it over to our patrol. ನಮ್ಮ ವಾಯುಸೇನೆಯಿಂದ ಒಂದು ಏರೋಪ್ಲೇನ್ ಸಿಕ್ಕಿತ್ತು. ಹಾಗೆ ನಮ್ಮ ಭೂಸೇನೆಯಿಂದ ನಮಗೆ ಒಂದು ಟ್ಯಾಂಕನ್ನು ಕೂಡ ಬಿಪಿನ್ ರಾವತ್ ಅವರು ಕೊಟ್ಟಿದ್ದರು. ಆದರೆ ನಮ್ಮೆಲ್ಲ ಪ್ರಯತ್ನಗಳಾದರೂ ನಮಗೆ ನೌಕಾ ಸೇನೆದು ತೋರಿಸ್ಲಿಕ್ಕೆ ಅಂತ ಹೇಳುವಂಥ ಏನು ವಿಷಯ ಇರಲಿಲ್ಲ ನಮ್ಮ ಹತ್ರ. ಈಗ ವೈಸ್ ಅಡ್ಮಿರಲ್ ದಾಸ್ಗುಪ್ತಾ ಅವರು ಬಂದು ಆ ಒಂದು ಇದನ್ನು ಪೂರೈಕೆ ಮಾಡಿದ್ದಾರೆ. ಅವರು ನಮಗೆ ಶಿವಾಲಿಕ್ ನೇವಲ್ ಶಿಪ್, ಇಂಡಿಯನ್ ನೇವಲ್ ಶಿಪ್ ಶಿವಾಲಿಕ್, ಇದೊಂದು ಬ್ಯಾಟಲ್ ಶಿಪ್. ಇದರಲ್ಲಿ ಗನ್ಗಳನ್ನು ತೋರಿಸಿದ್ದಾರೆ, ಇದರಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲಿಕ್ಕಾಗ್ತದೆ ಅಂಥ ಒಂದು ನೌಕೆಯ ಇದನ್ನು ಕೊಟ್ಟಿದ್ದಾರೆ, ಮಾಡಲನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ನಮಗೆ ಇದನ್ನು ಕೊಟ್ಟಿದ್ದಾರೆ, ಹಲವಾರು ಇತರ ಮಾಡೆಲ್ಗಳನ್ನು ಕೊಟ್ಟಿದ್ದಾರೆ. ಇದ್ರದ್ದೊಂದು ಇಂಗಿತ ಇತ್ತು ನಮ್ಮ ತಿಮ್ಮಯ್ಯ ಮ್ಯೂಸಿಯಂನಲ್ಲಿ, ಎಲ್ಲವೂ ಇತ್ತು. ಭೂಸೇನೆದಿತ್ತು, ವಾಯುಸೇನೆದಿತ್ತು, ನೌಕಾಸೇನೆದು ಏನೂ ಇರಲಿಲ್ಲ. ಈಗ ನೌಕಾಸೇನೆದು ಬಹಳಷ್ಟು ವಿಷಯಗಳು ನಮಗೆ ಬಂದಿವೆ, ಬಹಳ ಸಂತೋಷದ ವಿಷಯ. ಕೊಡಗಿನ ಮಕ್ಕಳು ಬಂದಿದ್ದನ್ನೆಲ್ಲ ನೋಡಿ ಎಲ್ಲರೂ ಏಜಿಮಲೆ ಇಲ್ಲಿಂದ ಬರೇ ಒಂದು 80 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿಯೊಂದು ಕೊಡಗಿನ ಮಗು ಏಜಿಮಲೆಯಲ್ಲಿ ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ ಆಫೀಸರ್ ಆಗಿ ಕೊಡಬೇಕು ಅಂತ ನಮ್ಮ ಆಶೆ ಇದೆ. ಇದೊಂದು 12 ವರ್ಷಕ್ಕೆ ಹಿಂದೆ ಈ ಶಿಪ್ಪನ್ನು ನಮ್ಮ ದೇಶವೇ ಮಾಡಿ ಇದನ್ನು ನೌಕಾಸೇನೆಯಲ್ಲಿ ಜೋಡಿಸಿದ್ರು. ಇವತ್ತು ಕೂಡ ಇದು ಯುದ್ಧದಲ್ಲಿ ಭಾಗವಹಿಸ್ತಾ ಇದೆ. ಇದು ಕೊಡಗಿನ ಪಾಲಿಗೆ ಇದು ಬಹಳ ವಿಶೇಷದ ಒಂದು ಕೊಡುಗೆ ನೇವಲ್ ಅಕಾಡೆಮಿ ಅವ್ರದ್ದು. ನಾನು ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದಕ್ಷಿಣ ಸೇನೆಗೆ ಹಂಪಿಹೊಳೆ ಅವರು, ದಕ್ಷಿಣ ನೌಕಾಸೇನೆಗೆ ಹಂಪಿಹೊಳೆ ಅವರು ಈಗ ವೈಸ್ ಅಡ್ಮಿರಲ್ ಆಗಿ, ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಆಗಿ ಬಂದಿದ್ದಾರೆ. ಅವರು ಕೂಡ ಇನ್ನೊಂದು ವರ್ಷದಲ್ಲಿ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಅವರು ಕೂಡ ಹಲವಾರು ವಿಷಯಗಳನ್ನು ನಮಗೆ ಕೊಡಲಿಕ್ಕಿದ್ದಾರೆ. ಥ್ಯಾಂಕ್ ಯು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ಫಾರಂದ ಅಧ್ಯಕ್ಷ ಕರ್ನಲ್ ಕಂಡ್ರತಂಡ ಸುಬ್ಬಯ್ಯ, ಸಂಚಾಲಕ ಮೇಜರ್ ಬಿದ್ದಂಡ ನಂದ ನಂಜಪ್ಪ, ಮಡಿಕೇರಿ ತಾಲೂಕು ತಹಶೀಲ್ದಾರ್ ಮಹೇಶ್, ಮಡಿಕೇರಿ ಡಿವೈಎಸ್ಪಿ ಗಜೇಂದ್ರ ಪ್ರಸಾದ್ ಮತ್ತಿತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರು ಖ್ಯಾತ ಮೂಳೆತಜ್ಞ ಡಾಕ್ಟರ್ ಅರುಣ್ ಜೆಆರ್ ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಇವರು ಮೈಸೂರು ವೈದ್ಯಕೀಯ ಕಾಲೇಜಿನ ಆರ್ಥೋಪೆಡಿಕ್ಸ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆರ್ಥ್ರೋಸ್ಕೋಪಿ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸಕ ಮೊಣಕಾಲು ಮತ್ತು ಭುಜದ ಆರ್ಥ್ರೋಸ್ಕೋಪಿಯಲ್ಲಿ ಪರಿಣತಿ ಹೊಂದಿದ್ದಾರೆ. Audio Jungle.